ತುಳುನಾಡಿನ ಪಾರಂಪರಿಕ ವಿಶಿಷ್ಟ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಪಿಲಿಗೊಬ್ಬು ಕೇವಲ ಮನರಂಜನೆಯ ಆಟವಾಗಿರದೆ ಧಾರ್ಮಿಕ ನೆಲೆಗಟ್ಟನ್ನ ಹೊಂದಿದೆ. ಕೃಷಿ ಬದುಕನ್ನ ದೈವ ದೇವರುಗಳ ಉಪಾಸನೆ ಎಂದು ಭಾವಿಸಿ ನಂಬಿಕೊಂಡಂತ ಬಂದವರು ತುಳುವರು. ಕಂಬಲ, ಕೋಲಿಹಂಕ, ಯಕ್ಷಗಾನ ಹಾಗೂ ಪಿಲಿಗೊಬ್ಬು ತುಳುನಾಡಿನ ಪರಂಪರೆ ಮತ್ತು ನಂಬಿಕೆ ವಿಶಿಷ್ಟ ಆಚರಣೆಗಳು. ತುಳುವರು ಮೆಚ್ಚಿನ ಆಟವಾಗಿರುವ ಕೋಲಿಹಂಕವು ದೇವರ ನಂಬಿಕೆಯ ಹಿನ್ನೆಲೆಯಲ್ಲಿ ಆರಂಭಗೊಂಡಿತು. ಹಾಗಾಗಿ ಕೋಲಿಹಂಕ ನಿಷಿದ್ಧ ಅಲ್ಲ ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ದೇವರ ಮಾರುಗದ್ದಿಗೆಯಲ್ಲಿ ಭಾನುವಾರ ವಿಜಯ ಸಾಮ್ರಾಟ್ ಆಯೋಜನೆಯ ಪಿಲಿಗೊಬ್ಬು ಸಮಿತಿ ವತಿಯಿಂದ ಸ್ಪರ್ಧೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಪಿಲಿಗೊಬ್ಬು ವಾಸ್ತವವಾಗಿ ಸ್ಪರ್ಧೆ ಅಲ್ಲ, ಅದೊಂದು ಧಾರ್ಮಿಕ ಪರಿಕಲ್ಪನೆಯ ಆಚರಣೆ. ಆದರೆ ಇಂದು ಅದಕ್ಕೆ ಹೊಸ ಆಯಾಮವನ್ನ ನೀಡಲಾಗ್ತಿದೆ. ಹಾಗಾಗಿ ಮಂಗಳೂರು, ಕೊಳ್ಳೂರುಗಳಂತೆ ಪುತ್ತೂರಿನಲ್ಲೂ ಪಿಲಿಗೊಬ್ಬು ಸ್ಪರ್ಧೆಯ ಅಂಕಣಕ್ಕೆ ಬದಲಾಗಿದೆ. ಆದರೆ ಯಾವುದೇ ಆಚರಣೆ, ಆಟಗಳು ನಾಡಿನ ಪರಂಪರೆಯನ್ನ ಉಳಿಸುವ ಜೊತೆಗೆ ನಮ್ಮ ಭಾವನೆ, ನಂಬಿಕೆಗಳನ್ನ ಉಳಿಸುವ ನಿಟ್ಟಿನಲ್ಲಿಯೂ ಕಾರ್ಯಕ್ರಮಗಳಾಗಬೇಕು ಎಂದು ಹೇಳಿದರು. ಪಿಲಿಗೊಬ್ಬು ವೇದಿಕೆ ಉದ್ಘಾಟನೆ ಮಾಡಿದ ಕತ್ತಾರ್ ಕರ್ನಾಟಕ ಸಂಘದ ಅಧ್ಯಕ್ಷ, ಉದ್ಯಮಿ ಮೂಡಂಬೈಲು ರವಿ ಶೆಟ್ಟಿ ಅವರು ಮಾತನಾಡಿ, ಸಾಮಾಜಿಕ ಕೆಲಸದ ಜೊತೆಗೆ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಿ ಬೆಳೆಸುವ ಕಾರ್ಯ ಆಗಬೇಕು. ದೇಶದ ದೊಡ್ಡ ಶಕ್ತಿ ಯುವ ಶಕ್ತಿಯಾಗಿದ್ದು, ಸಮರ್ಥವಾಗಿ ಸಮಾಜ ಕಟ್ಟುವ ಶಕ್ತಿ ಇದ್ದು ಈ ಕೆಲಸವನ್ನ ಸಮರ್ಪಕವಾಗಿ ಮಾಡಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರಿನ ಉದ್ಯಮಿ ಸುನಿಲ್ ಆಚಾರ್, ವಿಜಯ್ ಸಾಮ್ರಾಟ್ ಸಂಘಟನೆಯ ಸ್ಥಾಪಕ ಅಧ್ಯಕ್ಷ ಹಾಗೂ ಪಿಲಿಗೊಬ್ಬು ಸಮಿತಿಯ ಗೌರವಾಧ್ಯಕ್ಷರಾದ ಕಾರ್ಯಕ್ರಮದ ರೂವಾರಿ ಸಹಜ್ ರೈ ಬಲ್ಲಾಜ, ಪಿಲಿಗೊಬ್ಬು ಸಮಿತಿಯ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯ್ಕ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದ ಎಸ್ಬಿ ಜಯರಾಮ್ ರೈ ಬಲ್ಲಜ್ಜ, ಆದರ್ಶ ಶೆಟ್ಟಿ ಉಪ್ಪಿನಂಗಡಿ, ಪಿಲಿಗೊಬ್ಬು ಸಮಿತಿಯ ಕಾರ್ಯಾಧ್ಯಕ್ಷ ಸುಜಿತ್ ರೈ ಪಲ್ತಾಡ್, ಹಾಗೆಯೇ ಸಂಘಟನಾ ಕಾರ್ಯದರ್ಶಿ ಅರುಣ್ ರೈ, ಶಿಕ್ಷಕ ಬಾಲಕೃಷ್ಣ ಪೋರ್ತಾಲ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಮಾರು 1 ಲಕ್ಷ ಕೋಟಿಯ ಅನುದಾನ 15 ವರ್ಷಬೇಕು ಅಂತ ನೆಚ್ಚಿದ ನಮ್ಮ ಪುತ್ತೂರು ದಾರಿ ಆದ ಮಂಗಳೂರು ಲೋಕಸಭಾ ಕ್ಷೇತ್ರದ ಬಂಧುಗಳೇ, ಜನ ಲಕ್ಷ ಸೇರಿ ಕೆಲಸ ಸಾವಿರಾರು ಇರಲಿ, ಆದರೆ ಕ್ಷಣ ಮಾತ್ರದಲ್ಲಿ ಸ್ವಚ್ಛಗೊಳಿಸುವಂತಹ ಸ್ವಚ್ಛತಾ ಕಾರ್ಯಕರ್ತರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ದೊಡ್ಡ ಚಪ್ಪಾಳೆ ಹರಿದು ಬರಲಿ ಅಂತ ಆಶೀರ್ವಾದ ಚಪ್ಪಾಳೆಯನ್ನ ಅದು ಸ್ವಚ್ಛತಾ ಕಾರ್ಯಕರ್ತರಿಗೆ ಕಲಿಸುವ ಮೂಲಕ ಅವರನ್ನ ಹುರಿದುಂಬಿಸುವ ಅವರ ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇನೆ. ನಾಡಿನ ಸಂಸ್ಕೃತಿಯ ಮುಖ್ಯ
ತುಮಕೂರಿನ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ವಿಜಯ ಸಾಮ್ರಾಟ ಸಂಸ್ಥೆ ಕೊಟ್ಟಿದೆ. ನಾನು ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಹತ್ತಾರು ಕಾರ್ಯಕ್ರಮಗಳನ್ನು ಕಂಡವ, ಯೋಜನೆಗಳನ್ನು ಮಾಡಿದವ. ಆದರೆ ಇವತ್ತು ವಿಜಯ ಸಾಮ್ರಾಟ ಸಂಸ್ಥೆಯ ವಿಶೇಷವಾಗಿ ಸಹಜ ರೈಯವರ ನೇತೃತ್ವದ ಈ ಪಿಡಿಗೊಬ್ಬ ಕಾರ್ಯಕ್ರಮ ಸಂಖ್ಯೆ ಎಷ್ಟಾಗಿದೆ, ಜನ ಎಷ್ಟು ಬಂದಿದ್ದಾರೆ, ಎಷ್ಟು ಟೀಮ್ಗಳ ಆಚರಣೆ ಮಾಡಿದ್ದಾರೆ ಅನ್ನುವುದಕ್ಕಿಂತ ವಿಶೇಷವಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಂಘಟನೆಯನ್ನು ಮಾಡಿದ ಅದಕ್ಕೆ ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ನಾವು ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳ ಸಂಘಟನೆಯನ್ನು ಮಾಡಿದಾಗ ನೆನಪಾಗಿ ಮೋಹನಾಳವರ ಹೆಸರನ್ನು ಹೆಚ್ಚು ತಗೋತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿಯ ಸಂಘಟನೆಯ ಕಾರ್ಯಕ್ರಮ ಸಹಜತೆಯ ಹೆಸರು ಸೇರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಯೋಜನೆ ಇಲ್ಲಿ ಆಗಿದೆ, ಅನುಷ್ಠಾನಗೊಂಡಿದೆ. ಹಾಗೆ ವಿಜಯ ಸಾಮ್ರಾಟನ ಎಲ್ಲ ಸದಸ್ಯರಿಗೆ, ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಹೋದರಿಗೆ ಒಂದು ಯೋಜನಾಬದ್ಧವಾಗಿರ್ತಕ್ಕಂಥ ಸಂಘಟನಾ ಶಕ್ತಿಯ ಅವರ ಕಾರ್ಯಕ್ಕೆ ನನ್ನ ಹೃದಯದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ತುಳುನಾಡು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆಗೆ ಒಂದು ಜಿಲ್ಲೆ, ಸಾಂಸ್ಕೃತಿಕ ಲೋಕಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟ ಏಕೈಕ ಜಿಲ್ಲೆ ಯಾವುದು ಹೇಳಿದ್ರೆ ಅದು ತುಳುನಾಡು, ನಮ್ಮ ದಕ್ಷಿಣ ಕನ್ನಡ. ಹೇಗೆ ಮತ್ತು ಯಾಕೆ? ನಮ್ಮ ಜಿಲ್ಲೆಗಳಲ್ಲಿ ಇರತಕ್ಕಂಥ ಸಾಂಸ್ಕೃತಿಕ ಪರಂಪರೆಯನ್ನು ಒಂದು ಸಾರಿ ನಾವು ಕಲೆಯಲ್ಲಿ, ಕ್ರೀಡೆಯಲ್ಲಿ, ಕೃಷಿಯಲ್ಲಿ ಬದುಕಿನ ಜೊತೆಗೆ ದೇವರನ್ನ ಕಂಡವರು. ಹಾಗಾಗಿ ಭಗವಂತನ ಆರಾಧನೆಯನ್ನು ಎಷ್ಟು ಸರಳವಾಗಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದರು ಹೇಳಿದ್ರೆ, ಇವತ್ತು ಇಲ್ಲಿ ನಡೆಯತಕ್ಕಂಥ ಪಿಡಿಗೊಬ್ಬರಿಗೆ ಹಿಂದೆ ಧಾರ್ಮಿಕ ನಂಬಿಕೆ ಇದೆ. ಆ ನಂಬಿಕೆ ಹೇಗೆ ಬಂತು ಹೇಳಿದ್ರೆ, ನವರಾತ್ರಿಯ ಉತ್ಸವದ ಸಂದರ್ಭದಲ್ಲಿ ದೇವಿಗೆ ಪ್ರಿಯವಾಗಿರ್ತಕ್ಕಂಥ ವೇಷಗಳನ್ನು ಹಾಕಿ ಹರಕೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ಹಿರಿಯರು ನಂಬಿಕೊಂಡು ಬಂದಿದೆ. ಕಟಿ ಇರಬಹುದು, ಪೊಳ ಇರಬಹುದು, ಮಂಗಳಾದೇವಿ ಇರಬಹುದು, ಇಂತಹ ದೇವಸ್ಥಾನಗಳಲ್ಲಿ ವೇಷಗಳನ್ನು ಹಾಕಿ ಹರಕೆಯನ್ನು ಹೇಳಿ ಅವರ ಸಮಸ್ಯೆಗಳನ್ನು ಪರಿಹಾರ ಕಂಡಿದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಪಿಡಿಗೊಬ್ಬರಿನ ಹಿಂದೆ ಒಂದು ಧಾರ್ಮಿಕ ನಂಬಿಕೆಯನ್ನು ಹಿರಿಯರು ಜೋಡಿಸಿದರು. ನಮ್ಮ ಕ್ರೀಡೆಯಾಗಿರ್ತಕ್ಕಂಥ ಕಂಬಳ, ಅದನ್ನು ದೇವರ ಕಂಬಳ, ದೈವದ ಕಂಬಳ ಅಂತ ಕಂಬಳಕ್ಕೆ ದೇವರ ಹಿನ್ನೆಲೆಯನ್ನು ಕೊಟ್ಟರು. ಹಾಸ್ಯಕ್ಕಾಗಿ ಆಟ ಆಡತಕ್ಕಂಥ ಕೋಳಿ ಅಂತ ಅದಕ್ಕೆ ದೇವರ ಕೂಟವನ್ನು ಇಟ್ಟು ಜಾತಿಯ ಮತ್ತೆ ದೇವರ ಕೂಟವನ್ನು ಹಾಕಿ ಕೋಳಿ ಅಂತ ಮಾಡು ಅಂತ ಹೇಳಿದ್ರು. ಅದು ನಿಷಿದ್ಧ ಅಲ್ಲ, ಭಗವಂತನ ಇಚ್ಛೆಯ ಜೊತೆಗೆ ಜೋಡಿಸಿದರು. ಹೇಳಿದ್ರೆ ನಾವಾಡುವ ಆಟದಲ್ಲಿ ಭಗವಂತನನ್ನ ಕಂಡವರು, ನಾವಾಡುವ ಕುಣಿತದಲ್ಲಿ ಭಗವಂತನನ್ನ ಕಂಡವರು. ಕಲೆಯಲ್ಲಿ ಗಂಡು ಕಲೆ ಶ್ರೇಷ್ಠವಾಗಿರ್ತಕ್ಕಂಥ ಕಲೆ ಯಕ್ಷಗಾನ. ಯಕ್ಷಗಾನಕ್ಕೂ ದೇವರ ಇಚ್ಛೆಯನ್ನು ಇಟ್ಟು ದೇವರ ಮೇಳಗಳನ್ನು ಕಂಡು ಅದರಲ್ಲೂ ಹರಕೆಯ ರೂಪವಾಗಿ ದೇವಿಯನ್ನು ಕಂಡು, ಹಾಗಾಗಿ ಭಗವಂತನನ್ನ ಯಕ್ಷಗಾನದಲ್ಲಿ ಕಂಡವರು. ಅಂದರೆ ಯಕ್ಷಗಾನದಲ್ಲೂ ಭಗವಂತ, ಕಂಬಳದಲ್ಲೂ ಭಗವಂತ, ಆಟ ಆಡುವ ಕೋಳಿಯಲ್ಲೂ ಭಗವಂತ, ಹಾಸ್ಯಕ್ಕಾಗಿ ಆಟ ಆಡತಕ್ಕಂಥ ಪಿಡಿಗೊಬ್ಬುವಿನಲ್ಲೂ ಭಗವಂತ. ಹಾಗಾಗಿ ನಾನಾ ರೀತಿಯಲ್ಲಿ ಭಗವಂತನನ್ನ ಕಂಡಿರ್ತಕ್ಕಂಥ ನಾಡು, ಆ ಸಾಂಸ್ಕೃತಿಕ ಲೋಕಕ್ಕೆ ಭಗವಂತನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ನಾಡು ಅದು ತುಳುನಾಡು. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ತುಳುನಾಡು ಧಾರ್ಮಿಕ ನಂಬಿಕೆ ಜೊತೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಕೊಟ್ಟಿರ್ತಕ್ಕಂಥ ನಾಡು. ನೀವು ನೋಡಿ, ಜಗತ್ತಿನಲ್ಲಿ ಎರಡನ್ನು ಎಲ್ಲೂ ಮಾಡಲಿಕ್ಕೆ ಸಾಧ್ಯ. ಒಂದು ಯಕ್ಷಗಾನ, ನಮ್ಮ ಎರಡು ಜಿಲ್ಲೆಗಳು ಬಿಟ್ಟರೆ ಇಲ್ಲ. ಇನ್ನೊಂದು ಪಿಡಿಗೊಬ್ಬು. ದಕ್ಷಿಣ ಕನ್ನಡ, ತುಳುನಾಡಿದ್ದು ಉಡುಪಿ. ಹೇಳಿದ್ರೆ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಅದ್ಭುತವಾಗಿರ್ತಕ್ಕಂಥ ಮುರುಗನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ನಾನು ಯಾವತ್ತು ಹೇಳಿದ್ದೇನೆ, ನಾವು ಎಷ್ಟು ಬುದ್ಧಿವಂತರು ಸುನೀಲಾಚಾರ್ಯ. ಬುದ್ಧಿಯಲ್ಲದ ಕೋಲಕ್ಕೆ ಬುದ್ಧಿ ಗಳಿಸಿ ಓಡಿಸುವುದು ಯಾರಾದ್ರಿಂದ ತುಳುನಾಡಿನವರು. ಇಂತಹ ಪರಂಪರೆಯನ್ನು ಕೊಟ್ಟವರು. ಎರಡು ಕೋಳಿಗಳನ್ನು ಆಟ ಆಡಿಸುವುದರಲ್ಲಿ ಭಗವಂತನದ ಕಂಡಿರ್ತಕ್ಕಂಥ ನಾಡಿನವರು. ಹೇಳಿದ್ರೆ ಈ ಸಾಂಸ್ಕೃತಿಕ ಪರಂಪರೆಗೆ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ತುಳುನಾಡು ನಮ್ಮ ಹಿರಿಯರು ವೇದಾಂತ ಪುರಾಣಗಳಲ್ಲಿ ಕಂಡಿರ್ತಕ್ಕಂಥ ಸತ್ಯಗಳನ್ನು ಈ ಆಟದ ಜೊತೆಗೆ ಜೋಡಿಸುವ ಕಾರ್ಯವನ್ನು ಮಾಡಿದರು. ಹಾಗಾಗಿ ನಮ್ಮ ಎಲ್ಲ ಪೂಜೆಗಳಲ್ಲಿ ಅಷ್ಟವಧಾನ ಕಾರ್ಯದ ಜೊತೆಗೆ ಭಗವಂತನನ್ನು ಆರಾಧನೆ ಮಾಡಿದಾಗ ಅಷ್ಟವಧಾನದಲ್ಲಿ ಎಲ್ಲ ಪರಂಪರೆಗಳನ್ನು ಜೋಡಿಸಿದರು. ಅದೆಲ್ಲದಕ್ಕೂ ಆ ಕಲೆಯ ರೂಪವನ್ನು ಕೊಟ್ಟು ಭಗವಂತನನ್ನು ಕಂಡಿರ್ತಕ್ಕಂಥ ಈ ತುಳುನಾಡು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟ ನಾಡು.
ಸಾಂಸ್ಕೃತಿಕ ಲೋಕಕ್ಕೆ ಯಕ್ಷಗಾನದಂತಹ ಪಿಲಿಗೊಪ್ಪನಂತಹ ಶ್ರೇಷ್ಠ ಕಲೆಯನ್ನು ಪರಿಚಯ ಮಾಡಿರುವ ನಾಡು. ಕ್ರೀಡೆಯಲ್ಲಿ ಕಂಬಳದಂತಹ ಶ್ರೇಷ್ಠವಾಗಿರ್ತಕ್ಕಂಥ ಓಟವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ನಾಡು. ಹಾಗಾಗಿ ಪಿಲಿಗೊಪ್ಪು ಇದು ಹಾಸ್ಯ ಅಲ್ಲ, ಸ್ಪರ್ಧೆ ಅಲ್ಲ. ಯಾಕಲ್ಲ ಹೇಳಿದ್ರೆ ನಮ್ಮ ಜಿಲ್ಲೆಯ ಜನ ಭಾವನೆ ಮತ್ತು ನಂಬಿಕೆಯ ಜೊತೆಗೆ ಜೋಡಿಸಿಕೊಂಡಿರ್ತಕ್ಕಂಥದ್ದು. ನಾನು ಸಹಜರೇ ವಿಶೇಷವಾಗಿ ನಮ್ಮ ಮಂಗಳೂರಿನಲ್ಲಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಮುಖಾಂತರ ವೇದವ್ಯಾಸ ಮತ್ತು ಇದನ್ನು ಆಚರಣೆ ಇಬ್ಬರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ. ಯಾಕೆ 3-4 ವರ್ಷಗಳ ಕೆಳಗೆ ಹುಲಿವೇಶಗಳು ಟೀಮ್ ಆಗಿ ಅದಷ್ಟೇ ಕಾರ್ಯಗಳನ್ನು ಮಾಡ್ತಾರೆ. ಅದು ಸಂಗ್ರಹಕ್ಕೆ ಸೀಮಿತ ಆಗಿದೆ, ಸಂಗ್ರಹಗಳಿಗೆ ಸೀಮಿತ ಆಗಿದೆ. ನಮ್ಮಲ್ಲಿ 2 ಪರಿಕಲ್ಪನೆಗಳು ಬಹಳ ವರ್ಷಗಳ ಹಿಂದೆ ಈ ಹುಲಿವೇಷ ಯಾರಾದರೂ ಅಂದುಕೊಂಡ್ರೆ ಇದರ ಇತಿಹಾಸವನ್ನು ಒಂದ್ಸರಿ ಅಧ್ಯಯನ ಮಾಡೋರು ತೆಗೆದುಕೊಂಡು ನಮ್ಮ ಕಟೀಲಲ್ಲಿ ಹುಲಿವೇಷದ ಪರಿಕಲ್ಪನೆಗಳು ಬಹಳ ವರ್ಷದ. ಕಟೀಲಿನಲ್ಲಿ ದೇವಿಗೆ ಹರಕೆ ಏನು ಅಂತ ಹೇಳಿದ್ರೆ 3 ಊರಿಂದ ಹುಲಿವೇಷದ ಮೆರವಣಿಗೆಗೆ ಬರಬೇಕು. ಆ ಹುಲಿ ಹಾಕುವ ವೇಷ ಹಾಕುವ ವೃತ್ತದಲ್ಲಿ ಇರಬೇಕು, ವೃತ್ತಾಚರಣೆಯ ಜೊತೆಗೆ ವೇಷವನ್ನು ಹಾಕಬೇಕು. ಪೂರ್ತಿಯಾಗಿ ನವರಾತ್ರಿ ವೃತ್ತಾಚರಣೆಯನ್ನು ಮಾಡಿ ಹುಲಿವೇಷದಲ್ಲಿ ಎಲ್ಲ ಹಣ ಸಂಗ್ರಹ ಮಾಡದೆ ಕುಣಿತ ಕಟೀಲು ದೇವಿ ಎದುರು ಬಂದು ಕುಣಿಬೇಕು. ಅಲ್ಲಿಂದ ಪ್ರಸಾದ ತಗೊಂಡು ಸ್ನಾನ ಮಾಡಿ ಅಲ್ಲೇ ಪ್ರಸಾದ ತಗೊಂಡು ವೃತ್ತವನ್ನು ಬಿಡಬೇಕು. ಹೇಳಿದ್ರೆ ಯಾರಿಗೆ ವಾತ ಇದೆ, ಯಾರಿಗೆ ಬೇರೆ ಬೇರೆ ರೋಗಗಳಿದ್ದಾವೆ, ಆ ರೋಗದವರು ಹರಕೆಯಲ್ಲಿ ಹೆಚ್ಚು ಇದನ್ನು ಮಾಡ್ತಾರೆ. ಅದರ ಮುಂದಕ್ಕಾದರೂ ಬರಬೇಕಂತೇಳಿ ಬಂತು. ಆದರೆ ಇವತ್ತು ಅದಕ್ಕೊಂದು ದಿಕ್ಕು, ಅದಕ್ಕೊಂದು ದೃಷ್ಟಿಕೋನ, ಅದಕ್ಕೊಂದು ಆಯಾಮ, ಅದಕ್ಕೊಂದು ವ್ಯವಸ್ಥೆ, ಅದಕ್ಕೊಂದು ಸ್ಪರ್ಧಾ ಮನೋಭಾವ ಕೊಟ್ಟವರು ಯಾರು ಹೇಳಿದ್ರೆ ವಿಜಯ ಸಾಮ್ರಾಟ ಸಂಘ ಕೊಟ್ಟವರು. ಇದಕ್ಕೆ ಅಭಿನಂದನೆ ಹೇಳಿದೆ. ಇದಕ್ಕೊಂದು ಪರಿಕಲ್ಪನೆಗಳನ್ನು ಕೊಟ್ಟರು. ಅದಕ್ಕೆ ಸಾಧ್ಯತೆ ಹೇಳಿದ್ರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆಯ ಅಡಿಯಲ್ಲಿ ಈ ಪಿಲಿಗೊಪ್ಪನ್ನು ತರುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲ ಸಾಂಸ್ಕೃತಿಕ ತಂಡಗಳಿಗೆ ಒಂದು ಪ್ರೇರಣೆಯನ್ನು ಕೊಡುವ ಮತ್ತು ಅದಕ್ಕೊಂದು ಸಾಂವಿಧಾನಿಕ ಚೌಕಟ್ಟನ್ನು ತರತಕ್ಕಂಥ ಪ್ರಯತ್ನ ಇವತ್ತು ವಿಜಯ ಸಾಮ್ರಾಟ ಮಾಡಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಾವು ಯಾವತ್ತೂ ಇಡೀ ಜಿಲ್ಲೆಯಲ್ಲಿ ಜಾತ್ರೆಗಳನ್ನು ಹೇಳಿದಾಗ ಪುತ್ತೂರಿನ ಜಾತ್ರೆ ಹೋಗಿ, ಯಾಕಂದ್ರೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಅಂಗಣ ಜಾತ್ರೆಗೆ ಬಹುಸಂಖ್ಯೆಯಲ್ಲಿ ಬರ್ತಕ್ಕಂಥ ಜನ. ನಾನು ಬಾಲ್ಯದಲ್ಲಿದ್ದಾಗ ಇಲ್ಲಿ 18-20 ಯಕ್ಷಗಾನಗಳ ಟೆಂಟ್ಗಳಿತ್ತು. ಅಂಥ ದೊಡ್ಡದಾಗಿರ್ತಕ್ಕಂಥ ಜಾತ್ರೆ ಬೆಂಗಳೂರಿರಲಿಲ್ಲ. ಈಗ ಬೇರೆ ಬೇರೆ ಕಡೆ ಆಗಿದೆ. ಹೇಳಿದ್ರೆ ಪುತ್ತೂರಿನ ಜಾತ್ರೆಗೆ ಅದರದ್ದೇ ಆಗಿರ್ತಕ್ಕಂಥ ವಿಶಿಷ್ಟತೆಗಳಿವೆ. ನನಗನ್ನಿಸಿದೆ ಮುಂದಿನ ದಿನಗಳಲ್ಲಿ ಪುತ್ತೂರಿನ ಪಿಲಿಗೊಪ್ಪು ಸಮೇತ ಇಂತಹ ಖ್ಯಾತಿಯ ಒಳಗಾಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇವತ್ತಿನ ಸಂಘಟನೆ, ಇವತ್ತಿನ ಯೋಜನೆ, ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಆಗಿದೆ. ಹಾಗಾಗಿ ಇದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ನಾಡಿನ ಪರಂಪರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಪರಂಪರೆಯ ಜೊತೆಗೆ ನಂಬಿಕೆಗಳಿದ್ದಾವೆ, ಆ ನಂಬಿಕೆಯ ಜೊತೆಗೆ ನಮ್ಮ ಆರಾಧನೆಗಳಿದ್ದಾವೆ, ಆರಾಧನೆಯ ಜೊತೆಗೆ ನಮ್ಮ ಭಾವನೆಗಳಿದ್ದಾವೆ. ಆ ಭಾವನೆ, ನಂಬಿಕೆ, ಆರಾಧನೆಗಳು ಉಳಿಯುವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳ ಅನುಷ್ಠಾನಗಳಾಗಲಿ ಅಂತ ಶುಭವನ್ನು ಹಾರೈಸ್ತಾ ಬಂದಿರತಕ್ಕಂಥ ಎಲ್ಲ ತಂಡಗಳು ಇದರಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕೊಟ್ಟಿರುವಂತಹ ಎಲ್ಲ ಸೂಚನೆಗಳನ್ನು ಪಾಲಿಸಿ ಇಲ್ಲಿ ಸಿಕ್ಕಿರುವ ದೇವರ ಪ್ರಸಾದ ಅನ್ನುವಂಥ ರೀತಿಯಲ್ಲಿ ಪ್ರಸಾದ ಅಂತ ಸ್ವೀಕಾರ ಮಾಡಿ ಅಷ್ಟೇ ಗೌರವದಿಂದ ತೆರಳುವಂಥ ತಂಡಗಳು ಒಂದು ಅತ್ಯುತ್ತಮ ತಂಡಗಳಾಗ್ತವೆ ಅಂತ ಅದಕ್ಕೆ ಶುಭವನ್ನು ಹಾರೈಸಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ. ಪ್ರೇರಣೆಯನ್ನು ಹೊಂದಿರುವ ಹಾಗೆ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕ್ರೀಡಾ ಹಿನ್ನೆಲೆ ಇರುವ ಈ ಪಿಲಿಗೊಬ್ಬರು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದು ನನ್ನ ಸೌಭಾಗ್ಯ ಎಂದು ನಾನು ಭಾವಿಸ್ತೇನೆ. ನಮ್ಮ ತುಳುನಾಡಿನ ಬಗ್ಗೆ ಮಸ್ತು ಜನ ಸಾಧಕರು, ಸಾಹಿತ್ಯರು ಐತ ಪೊರ್ಲು ಐತ ವಿಶೇಷತೆ, ಭವ್ಯತೆ, ಜೀವತೆಯನ್ನು ವರ್ಣನೆ ಮಾಡ್ತೇವೆ. ಅಂಚನೆ ನಮ್ಮ ತುಳುನಾಡಿನ ಬಗ್ಗೆ ನಮ್ಮ ಮಾಜಿ ಸಂಸದರು ಬಾರಿ ಪೊರ್ಲು ಉಲ್ಲೇಖನ ಮಾಡ್ತಾರೆ. ಎಂಕಿ ಏಪದ ನಮ್ಮನೆ ಹುಡುಗರನ್ನ ఆయన ಪಾಲ್ತಾಡು ರಾಮಕೃಷ್ಣ ಆಚಾರ್ಯರು ಆರು ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಗುರುಕರ್ ಅಂತಾರೆ. ಅರ್ನೊಂದು ಕವನದ ಪಾತ್ರ ಎಂಕಿ ಏಪದ ನೆನಪಾಪುಡು. ಭಾರತ ನಮ್ಮಿನ ಮಗಳು ಕನ್ನಡ ತಾಯಿನ ಸೋದರಿ ನಮ್ಮ ತುಳುವಪ್ಪೆ. ಬೇರೆ ಬೇರೆ ಜಾತಿ ಜನಾಂಗದ ಗೋಗಳನ್ನು ಅಂಗಡಿ ಗೋಕುಲಕ ಅನಾದಿ ಕಾಲದಿಂಚ ತುಳುವಲ್ಲದೆ ಅಂಚಿನ ಪುಣ್ಯಭೂಮಿ ತುಳುನಾಡು ಹುಟ್ಟುದ ನಮ್ಮ ನಿಜವಾದ ಪುಣ್ಯವಂತೆ, ಭಾಗ್ಯವಂತೆ. ಅಂಚ ಕಾರಣಮ್ಮ ಈ ತುಳುನಾಡು ಹುಟ್ಟುದು ಅಂಚಿನ ಪುಣ್ಯ ಪಡೆಯುವುದರಿಂದ ನಮ್ಮ ಜೀವನದ ಒಂದು ಸಾರ್ಥಕ ಜೀವನ ಅಪಲಕ ನಮ್ಮ
ಎಡ್ಡೆಡ್ಡೆ ಸಾಮಾಜಿಕ ಕೆಲಸಗಳು ನಮ್ಮ ತೊಡಗಿಸೋಡು ಅಂಚನೆ ಒಂದು ಜೀವನ ಬಂಡ ಇಂಚನ ಬಂಡ ಬಾರಿ ಫೇಮಸ್ ಫಿಲಾಸಫರ್ ರಾಲ್ಫ್ ಎಮರ್ಸನ್ ಒಂದು ಪಾತ್ರ ಬಂತೇನೆ. ಜೀವನ ಬರೇ ಬದುಕಿ ಸಂತೋಷ ಪಡಲು ಸೀಮಿತವಾಗಿರಬಾರದು, ಬದಲಾಗಿ ಒಂದು ಅನುಕಂಪ ಭರಿತ ಧೀಮಂತ ವ್ಯಕ್ತಿತ್ವದಿಂದ ಸ್ವಾವಲಂಬಿ ಜೀವನದಿಂದ ಆದಷ್ಟು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಜೊತೆಗೆ ಸಮಾಜದಲ್ಲಿರುವ ಕಷ್ಟದವರಿಗೆ ಸಹಾಯವನ್ನು ಮಾಡುತ್ತಾ ಅಂತಹ ಜೀವನವನ್ನು ಸಾರ್ಥಕ ಜೀವನವೆಂದು ಸಮಾಜ ಹೇಳುವಂತಿರಬೇಕು ಅಂತ. ಹಾಗೆ ಇವತ್ತು ವಿಜಯ ಸಾಮ್ರಾಟ್ ಎಂಬ ಸಂಸ್ಥೆಯನ್ನು ಯುವ ನಾಯಕ ಸಾಗರ್ ಅವರು ಸ್ಥಾಪಿಸಿ ತುಂಬಾ ಯುವಕರನ್ನು ಜೊತೆಯಲ್ಲಿ ಸೇರಿಸಿಕೊಂಡು ನಮ್ಮ ಪಿಲಿಗೊಬ್ಬರು ಸೀಸನ್ 2 ಅನ್ನು ಕೂಡ ಬಹಳ ಒಂದು ವಿಜೃಂಭಣೆ ರೀತಿಯಿಂದ ನಡೆಸಿದ್ದಾರೆ. ಹಾಗೆ ನಮ್ಮ ಭಾರತದ ದೊಡ್ಡ ಶಕ್ತಿ ಏನೆಂದರೆ ಯುವ ಶಕ್ತಿ. ನಾವು ಈ ದೇಶದ ವಿದೇಶದಲ್ಲಿ ನೋಡ್ತಾ ಇದ್ದೇವೆ, ನಿಜವಾಗಿಯೂ ಈಗ ಕಲಿಯುಗ, ಮನುಷ್ಯತ್ವ ಹ್ಯುಮ್ಯಾನಿಟಿಗೆ ವ್ಯಾಲ್ಯೂ ಇಲ್ಲ, ಒಬ್ಬರನ್ನೊಬ್ಬರು ಕೊಲ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ಯುವಕರಿಗೆ ಅಂತೂ ಬಹಳ ಒಂದು ಉಜ್ವಲ ದೇಶದ ಭವಿಷ್ಯ ಆಗಬೇಕಾದ್ರೆ ಯುವಕರ ಕೊಡುಗೆ ಬಹಳ ಮಹತ್ವ. ಹಾಗೆ ಈ ನಿಟ್ಟಿನಲ್ಲಿ ವಿಜಯ ಸಾಮ್ರಾಟ್ ಸಂಸ್ಥೆ ಇಂಥ ಒಂದು ಸಾಮಾಜಿಕ ಧಾರ್ಮಿಕ ಹಾಗೂ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಒಂದು ಉತ್ತಮ ಸಮಾಜವನ್ನು ಕಟ್ಟುವಂತ ಒಂದು ಶಕ್ತಿ ದೇವರು ಅವರಿಗೆ ಅನುಗ್ರಹಿಸಿ ಹಿರಿಯರ ಆಶೀರ್ವಾದ ಅವರಿಗೆ ಇರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೆಯೇ ಒಂದು ಸಂಸ್ಕೃತ ಶ್ಲೋಕನಲ್ಲಿ ನೆನಪಾಗ್ತಾ ಉಂಟು. ಪ್ರದೋಷೆ ದೀಪಕ್ ಚಂದ್ರ, ಪ್ರಭಾತೆ ದೀಪಕ್ ರವಿ, ತ್ರೈಲೋಕ್ಯ ದೀಪಕ್ ಧರ್ಮ, ಸುಪುತ್ರ ಕುಲದೀಪಕ್ ಅಂತ. ರಾತ್ರಿ ಚಂದ್ರದೇವರು ನಮಗೆ ಬೆಳಕು ಕೊಡ್ತಾರೆ,